ಬಿಜೆಪಿ ಅವರು ಆ ಕಡೆ ಇತಿಹಾಸನೂ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ. ಈಗಾಗಲೇ ಎಕ್ಸಿಸ್ಟಿಂಗ್ ರೂಲ್ಸ್ ಇದೆ, ಆ್ಯಕ್ಟ್ಸ್ ಇದೆ, ಅವೆಲ್ಲನೂ ಒಂದೇ ಕಾನೂನಲ್ಲಿ ತರ್ತಾ ಇದ್ದೀವಿ. ಹೊಸದು ಏನು ನಾವು ಮಾಡ್ತಾ ಇಲ್ಲ. ಇವಾಗ ಇವರು ಕೋರ್ಟಿಗೆ ಹೋಗ್ತಾರೆ ಅಂದರೆ ಏನಂತ ಕೋರ್ಟಿಗೆ ಹೋಗ್ತಾರೆ? ನಾವೇನು BJPಗೆ ಬ್ಯಾನ್ ಮಾಡ್ತಾ ಇದ್ದೀವಾ, RSSಗೆ ಬ್ಯಾನ್ ಮಾಡ್ತಾ ಇದ್ದೀವಾ, ಅಥವಾ ಬೇರೆ ಸಂಘಟನೆಗಳಿಗೆ ಬ್ಯಾನ್ ಮಾಡ್ತಾ ಇದ್ದೀವಾ? ನಥಿಂಗ್ ಆಫ್ ದಟ್ ಸಾರ್ಟ್. ನಾವು ಪಬ್ಲಿಕ್ ಸ್ಪೇಸಸ್ನಲ್ಲಿ, ಸಾರ್ವಜನಿಕರ ಆಸ್ತಿಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಹೇಗಿರಬೇಕು ಅಂತ ಅಷ್ಟೇ ಇಲ್ವಾ ಹೇಳ್ತಾ ಇರೋದು? ಹಂಗಂದ್ರೆ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ಆದಂಥ ಆರ್ಡರ್ ಏನು? ಇಲ್ಲಿಗಲ್ಲ. ಸೊ ಅದು ಅವರು ಸ್ವಲ್ಪ ಏನು ಬರೋದಕ್ಕೆ ರೂಲ್ ಬರೋದಕ್ಕಿಂತ ಮುಂಚೆನೇ ಎದುರ್ಕೊಂಡ್ರೆ ಹೆಂಗೆ? ನಾವೇನು BJP ಇಸ್ ನಾಟ್ ಮೈ ಟಾರ್ಗೆಟ್, ಇಸ್ ನಾಟ್ ದ ಗೌರ್ಮೆಂಟ್ಸ್ ಟಾರ್ಗೆಟ್. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟಾರ್ಗೆಟಿಂಗ್ ಎನಿ ಆರ್ಗನೈಸೇಷನ್. ನಮ್ಮ ಇಂಟ್ರೆಸ್ಟ್ ಏನಿದೆ ಅಂದರೆ ಕರ್ನಾಟಕದ ರಾಜ್ಯದ ಜನರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಬಂಡವಾಳ ಹೆಚ್ಚು ತರಬೇಕು, ಆರ್ಥಿಕವಾಗಿ ಪ್ರಗತಿ ನಮ್ಮ ರಾಜ್ಯ ಕಾಣಬೇಕು ಅಷ್ಟೇ. ಸಂಘಟನೆಗಳು ಸೇರಿದಂತೆ ಯಾವುದೇ ಧರ್ಮ, ಎಸ್, ಎನಿವನ್ ಆ್ಯಂಡ್ ಎವ್ರಿವನ್. ಲಾ ಈಸ್ ನಾಟ್ ಡಿಫರೆಂಟ್ ಫಾರ್ ಡಿಫರೆಂಟ್ ಪೀಪಲ್. ಥ್ಯಾಂಕ್ ಯು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಕ್ಯಾಬಿನೆಟ್ನಲ್ಲಿದೆ, ಇಲ್ಲ, ನಂಗೆ ಗೊತ್ತಿಲ್ಲ. ಅದು ನೋಡೋಣ, ಏನೇ ಇದ್ರೂ ನೋಡಿ, ಮಹಾರಾಷ್ಟ್ರ ಇರ್ಬೋದು, UP ಇರ್ಬೋದು, ಯಾವುದೇ ಇರ್ಬೋದು, ಕಾನೂನು ಎಲ್ಲರಿಗೂ ಒಂದೇ ಅಷ್ಟೇ. ನೀವು ಬೆದರಿಕೆ ಹಾಕ್ತೀರಾ ಅಂದರೆ ಏನರ್ಥ? ನಾವೇನು ಕೇಳಿರೋದು? ಕೆಲವು ಚಟುವಟಿಕೆಗಳು ನಮ್ಮ ಯುವ ಜನರಿಗೆ ಸರಿಯಲ್ಲ, ಅದಕ್ಕೆ ನಾವು ತಡೆ ಹಾಕಬೇಕು, ಕಾನೂನಾತ್ಮಕವಾಗಿ ಸಂವಿಧಾನ ಅಡಿನಲ್ಲಿ ತಡೆ ಹಾಕಬೇಕು ಅನ್ನೋದಕ್ಕೆ ಇವರೆಲ್ಲರೂ ಬೆದರಿಕೆ ಹಾಕ್ತಾರಂದರೆ ಯಾವ ಮಟ್ಟದಲ್ಲಿ ಇವ್ರು ಇದ್ದಾರೆ ನೋಡಿ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾರೆ ಅಂದರೆ ಇವರು ಎಷ್ಟು ಅಧಿಕಾರದಿರ್ಬೋದು, ಅಥವಾ ಈ ವಿಚಾರಧಾರೆಯ ಸೊಕ್ಕು ಇವ್ರನ್ನಲ್ಲಿರ್ಬೋದು, ನೀವೇ ಯೋಚನೆ ಮಾಡಿ.